ಓಕೆ ಓಕೆ. ಸೊ ಈಗ ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ ಸೇಲ್ ಮಾಡೋದು ಅದು ಕೌಸರ್ ಅವ್ರು ಮಾಡ್ತಾರೆ. ಅರ್ಷಿಯಾ ಕೌಸರ್ ಹೇಗೆ ನಡೀತಾ ಇದೆ, ಹೇಗೆ ಶುರು ಮಾಡ್ಕೊಂಡ್ರಿ ಅರ್ಷಿಯಾ ನೀವು? ಇದು ಸ್ಟೂಡೆಂಟ್ಸ್ ಅಪ್ರೋಚ್ ಮಾಡ್ತೀವಿ ಅಂತಂದ್ರೆ, ಈಗ ಪಾಪ್ಯುಲೇಷನ್ ಇರೋದೇ ಜಾಸ್ತಿ ಸ್ಟೂಡೆಂಟ್ಸ್. ಅವರನ್ನ ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ ದೇರ್ ಸಮಥಿಂಗ್ ಯೂನಿಕ್. ಅವರನ್ನ ಅಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟ, ಯಾಕಂದ್ರೆ 5 ನಿಮಿಷಕ್ಕೂ ಅವ್ರ ಡಿಸಿಷನ್ ಇದು ಚೇಂಜ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವ್ರನ್ನ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋದು ಎಲ್ಲಾ ಕಂಪನೀಸ್ದು ಇದು. ಹಾಗಾಗಿ ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್ ಹೋಗುತ್ತೆ. ನೀವೇನ್ ಯಾವ ಅಡ್ವರ್ಟೈಸರ್ ನಮ್ಮಲ್ಲಿ ಅಡ್ವರ್ಟೈಸ್ ಮಾಡಿ ಮೆಸೇಜ್ ಕೊಡಬೇಕು ಅಂದ್ರೂ ಡೈರೆಕ್ಟ್ ಸ್ಟೂಡೆಂಟ್ಸ್ ರೀಚ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಇನ್ಫಾರ್ಮೇಶನ್, ಎಂಟರ್ಟೈನ್ಮೆಂಟ್ ಎರಡೂ ಇದೆ. ವೇರಿ ಕಂಟೆಂಟ್ಸ್ ತುಂಬಾ ಯೂನಿಕ್ ಆಗಿದೆ ಇದರಲ್ಲಿ. ಸ್ಟೂಡೆಂಟ್ಸ್ ಓದ್ತಾ ಇರೋದನ್ನ ಅದನ್ನ ತಗೊಂಡ್ರೆ ಅದನ್ನ ಅಡ್ವರ್ಟೈಸರ್ಸ್ ಮಾಡೋ ಮೆಸೇಜ್ ಅನ್ನು ಅವ್ರು ನೋಡ್ತಾರೆ. ಇದರಲ್ಲಿ ನಾವು ಸ್ಟೂಡೆಂಟ್ಸ್ ಯೂತ್ ಓರಿಯೆಂಟೆಡ್ ಯಾವ ಕಂಪನೀಸ್ ಇದೆ ಆ ಕ್ಲೈಂಟ್ಸ್ ನಾವು ಅಡ್ವರ್ಟೈಸರ್ಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೀವಿ. ಓಕೆ, ವೆರಿ ಬ್ರಿಲಿಯಂಟ್. ಒಂಥರ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಯಾವ ತರ ಹುಡುಕ್ತಾ ಇದ್ರೆ ಅಂದ್ರೆ ನೀವು ಕರೆಕ್ಟ್ ಆಗಿ ಸ್ಟೂಡೆಂಟ್ಸ್ ಅವ್ರ ಟಾರ್ಗೆಟ್ ಇರಬೇಕು. ಸೊ ಇಬ್ಬರಿಗೂ ಬೆನಿಫಿಟ್ ಒಂದ್ ರೀತಿ. ನಮ್ಮ ಮ್ಯಾಗಝಿನ್ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ದೊಂದು ಸಿಂಪಲ್ ಕೋಡ್ ಇದೆ, ರೀಡ್ ರೈಟ್ ಗೆಟ್ ಫೀಚರ್ಡ್ ಅಂತ. ಇದೇ ನಮ್ಮ ಮ್ಯಾಗಝಿನ್ ಅನ್ನ ಬಾಕಿ ಇರೋ ಅಷ್ಟು ಮ್ಯಾಗಝಿನ್ ಗಳಿಗಿಂತ ಡಿಫ್ರೆಂಟ್ ಆಗಿ ನಿಲ್ಸುತ್ತೆ. ಏನು ಅಂದ್ರೆ, ಸ್ಟೂಡೆಂಟ್ಸ್ ಆರ್ ದ ಒನ್ ಹೂ ವುಡ್ ರೈಟ್, ಹೂ ವುಡ್ ರೀಡ್. ಸ್ಟೂಡೆಂಟ್ಸೇ ಓದ್ತಾರೆ, ಸ್ಟೂಡೆಂಟ್ಸೇ ಬರೀತಾರೆ. ಬಟ್ ಇನ್ನೂ ಸ್ಪೆಷಲ್ ಏನಂದ್ರೆ, ನೀವು ಅಲ್ಲಿ ಯಾವುದೇ ಪೇಜ್ ತಿರುಗಿಸ್ ನೋಡಿದ್ರು ಅಲ್ಲಿರೋದೆಲ್ಲ ಸ್ಟೂಡೆಂಟ್ಸೇ. ಬೇರೆ ಬೇರೆ ರಂಗಗಳಲ್ಲಿ ಫ್ಯಾಷನ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಸಿನಿಮಾ ಇರ್ಬೋದು, ಪಾಲಿಟಿಕ್ಸ್ ಇರ್ಬೋದು, ಸೋಷಿಯಲ್ ಕಮಿಟ್ಮೆಂಟ್ ಇರ್ಬೋದು, ಯಾವುದೇ ಫೀಲ್ಡ್ ಅಲ್ಲಿ ಏನಾದ್ರೂ ಒಂದು ಅತ್ಯುನ್ನತ ಸಾಧನೆ ಮಾಡಿದಂತ ವಿದ್ಯಾರ್ಥಿ ಇದ್ರೆ ಅಂತವರನ್ನ ಗುರುತಿಸಿ ಅಂತವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಅವ್ರು ಮಾಡಿರೋ ಕೆಲಸನ ಬಾಕಿ ಜನರಿಗೆ ಹೇಳಿ ಬಾಕಿ ಅವರನ್ನ ಇನ್ಸ್ಪೈರ್ ಮಾಡುವಂತದ್ದೇ ಈ ಮ್ಯಾಗಝಿನ್ ಮೂಲ ಉದ್ದೇಶ. ಸೊ ಅದಕ್ಕೆ ನಾವು ಹೇಳಿ ರೀಡ್ ರೈಟ್ ಗೆಟ್ ಫೀಚರ್ಡ್ ಅಂತ. ನೀವೇ ಸ್ಟೂಡೆಂಟ್ಸ್ಗಾಗಿ, ಸ್ಟೂಡೆಂಟ್ಸ್ಗೋಸ್ಕರ, ಸ್ಟೂಡೆಂಟ್ಸ್ಗಳಿಂದ. ಖಂಡಿತ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಫೀಚರ್ ಅಥವಾ ಸ್ಪೆಷಲ್ ಅಂತಂದ್ರೆ, ನೀವು ಯಾರು ಮೋಸ್ಟ್ ಆಫ್ ಯು ಜರ್ನಲಿಸಂ ಸ್ಟೂಡೆಂಟ್ ಅಲ್ಲ, ಯಾರು ಅಲ್ಲ, 3 ಜನ ಅಲ್ವಾ? ಅದೇ ಒಂದು ವಿಶೇಷತೆ ಅನ್ಸುತ್ತೆ. ಜರ್ನಲಿಸಂ ಸ್ಟೂಡೆಂಟ್ಸ್ ಈ ತರ ಮಾಡೋದು ಸ್ವಲ್ಪ ಸಹಜ ಅನ್ಸ್ಬೋದು. ಆದ್ರೆ ನೀವು ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದವರು, ವಿಶ್ವವಾಗಿ ನೀವು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ನೀವು MBA. ಓಕೆ, ನೀವು MC. ನೀವೇನ್ ಮಾಡಿದ್ರಿ? ನೀವು ನಮ್ಮ ಸೀನಿಯರ್ ಆಗಿದ್ರು ಕಾಲೇಜಲ್ಲಿ. ಹೌದಾ? ಆತರ ಶುರು ಮಾಡ್ಕೊಂಡಿದ್ರು ಒಟ್ಟಿನಲ್ಲಿ. ಸೊ ಇದನ್ನ ಒಂದು ಏನಂತಂದ್ರೆ, ಸುಮಿತ್ ನಿಮಗೆ ಕೇಳ್ಬೇಕು ನಾನು, ಯಾವುದೇ ಮ್ಯಾಗಝಿನ್ ಬರಲಿ, ಯಾವುದೇ ಪತ್ರಿಕೆ ಬರಲಿ, ಕರ್ನಾಟಕದಲ್ಲಾಗ್ಲಿ ಅಥವಾ ಬೇರೆ ಬೇರೆ ಕಡೆ ಆಗಲಿ, ಲಾಂಚ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಲಾಂಚ್ ಆಗುತ್ತೆ, ತುಂಬಾ ಖುಷಿಯಿಂದ ಮಾಡ್ತಾರೆ. ಆದ್ರೆ ನಿಜವಾದ ಸವಾಲ್ ನನ್ನ ಪ್ರಕಾರ ಅಂತಂದ್ರೆ, ಅದನ್ನ ಸತತವಾಗಿ ಮುಂದುವರ್ಸ್ಕೊಂಡು ಹೋಗೋದು, ನಿರಂತರವಾಗಿ ಅದನ್ನ ಸಾಗಿಸ್ಕೊಂಡು ಹೋಗೋದು, ಇದೆಲ್ಲ ಒಂದ್ ಹಂತ ತನಕ ಅದು ಚಾಲೆಂಜ್. ಅದಕ್ಕೆ ರೆಡಿ ಇದ್ದೀರಾ? ಖಂಡಿತ ಕಾಯ್ತಾ ಇದೀವಿ. ಯಾವ ತರ ಅಂದ್ರೆ, ಅಗೇನ್ ಇದು ಹಂತ ಹಂತದಲ್ಲಿ ತಗೊಂಡು ಹೋಗುವಂತ ಕ್ವಶನ್. ಇದು ಈ ಆನ್ಸರ್ಗೆ ನಾನು ಇವತ್ತು ಯಾವ ತರ ಅಂತ ಆನ್ಸರ್ ಮಾಡ್ತೀನಲ್ಲ, ಅದು ಬೇರೆ ನೆಕ್ಸ್ಟ್ 3 ತಿಂಗಳಿಗೆ ಮಾತ್ರ ವ್ಯಾಲಿಡ್ ಇರುತ್ತೆ. ಅಲ್ಲಿಂದ ಯಾವ ತರ ಆ 3 ತಿಂಗಳು ಆದ್ಮೇಲೆ ಪ್ರಶ್ನೆ ಹುಟ್ಕೊಳ್ಳೋದು. ಸೊ ಫಸ್ಟ್ 3 ತಿಂಗಳಿಗೆ ನಮ್ಮ ಇನಿಷಿಯಲ್ ಪ್ಲಾನ್ ಇರೋದು, ಒಂದು ಈ ನಾವೇನ್ ಕರ್ನಾಟಕ ಅಂತ ಮಾತಾಡ್ತಿದೀವಿ, ಇದರಲ್ಲಿರುವಂತ ಟೈರ್ 2 ಸಿಟೀಸ್ ಮತ್ತೆ ಬ್ಯಾಂಗ್ಳೂರನ್ನ ಕಂಪ್ಲೀಟ್ ಆಗಿ ರೀಚ್ ಆಗುವಂತದ್ದು. ಎರಡನೇದು, ವಿತಿನ್ 3 ಮಂತ್ಸ್ ನಮಗೆ ಇದನ್ನ ನ್ಯಾಷನಲ್ ಲೆವೆಲ್ ಹೋಗ್ಬಿಟ್ಟು ಪ್ರೋಸೆಸ್ ಅನ್ನ ಡಿಸೆಂಟ್ರಲೈಸ್ ಮಾಡಬೇಕು ಅಂತಿದೆ. ದಿ ಸ್ಟೂಡೆಂಟ್ಸ್ ಬ್ಯಾಂಗ್ಳೂರ್, ದಿ ಸ್ಟೂಡೆಂಟ್ಸ್ ಚೆನ್ನೈ, ದಿ ಸ್ಟೂಡೆಂಟ್ಸ್ ಪುಣೆ, ದಿ ಸ್ಟೂಡೆಂಟ್ಸ್ ಬಾಂಬೆ, ಆ ತರ ಪ್ರೋಸೆಸ್ ಡಿಸೆಂಟ್ರಲೈಸ್ ಮಾಡುವಂತಿದೆ. ಬಟ್ ಅದನ್ನ ನಾವು ಇನ್ 3 ತಿಂಗಳ ನಂತರ ತಗೊಂತೀವಿ. ಇನಿಷಿಯಲ್ ಈಗ ಸಸ್ಟೈನ್ ಅನ್ನೋ ಒಂದು ಕ್ವಶನ್ ಇತ್ತು, ಹೆಂಗೆ ನಾವು ಲಾಂಚ್ ದೊಡ್ಡದಾಗಿ ಮಾಡ್ಬಿಡ್ತೀವಿ, ಅದಾದ್ಮೇಲೆ ಹೆಂಗ್ ತಗೊಂಡ್ ಹೋಗ್ತೀರಾ ಅಂತ ಹೇಳಿ. ಸೊ ನಮ್ದು ಏನ್ ಟೀಮ್ ಇದೆಯಲ್ಲ, ಇದು ಒಂದು ಬರೀ ಕೋರ್ ಟೀಮ್ ಮಾತ್ರ ಇವತ್ತು ನಾವು ಬಂದಿರೋದು, ಅಥವಾ ನಾವು ಏನ್ 13-14 ಜನ ಇದೀವಿ, ಇದು ಮಾತ್ರ ಕೋರ್ ಟೀಮ್. ದೊಡ್ಡ ಸ್ಟೂಡೆಂಟ್ಸ್ ಒಂದು ಜಾಯಿಂಟ್ ಇದೆ ಇಲ್ಲಿ. ಎಲ್ಲಾ ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಜಾಕಿ ಅಂತ ಇದ್ದಾರೆ, ಅವ್ರ ಆರ್ಟಿಕಲ್ಸ್ ಬರೀತಾರೆ. ಆಮೇಲೆ ನಾವು ಯಾವ ರೀತಿ ನಮ್ಮ ಸೆಕ್ಷನ್ಸ್ ಅನ್ನ ಡಿಸೈನ್ ಮಾಡಿದೀವಿ ಅಂದ್ರೆ, ಇಟ್ಸ್ ಅ ಟೈಲರ್ ಮೇಡ್ ಫಾರ್ ಸ್ಟೂಡೆಂಟ್ಸ್. ಅದ್ರಲ್ಲಿ ಬರುವಂತದ್ದು, ಈಗ ಮ್ಯೂಸಿಕಲ್ ಆಗ್ಲಿ ಬೀಟ್ ಅಂತ ಒಂದು ಸೆಕ್ಷನ್ ಇದೆ. ಅಪ್ಕಮಿಂಗ್ ಮ್ಯೂಸಿಕ್ ಟ್ಯಾಲೆಂಟ್ಸ್ ಅನ್ನ ಪ್ಲಾಟ್ಫಾರ್ಮ್ ಮಾಡಿ ಅವ್ರನ್ನ ಗುರುತಿಡಕ್ಕೆ ಕ್ರೈಟೀರಿಯಾ ಒಂದೇ, ನೀವು ಸ್ಟೂಡೆಂಟ್ ಆಗಿದ್ದು ನಿಮ್ಮಲ್ಲಿ ಈ ಟ್ಯಾಲೆಂಟ್ ಇದ್ರೆ ನಾವು ಅದನ್ನ ಫೀಚರ್ ಮಾಡ್ತೀವಿ. ಫ್ರೆಶ್ ಫೇಸ್ ಆಫ್ ದ ಮಂತ್ ಅಂತ ಒಂದು ಮಾಡ್ತಾ ಇದೀವಿ. ಏನದು, ಬೆಂಗಳೂರಲ್ಲಿ ಮಾಡೆಲ್ಗಳಾಗಬೇಕು ಅಂತ ಇರೋರು ಏನ್ ಕಮ್ಮಿ ಇಲ್ಲ. ಅಂದ್ರೆ ನೀವು ಕೌಂಟ್ ತಗೊಂಡ್ಬಿಟ್ರೆ ಒಂದ್ ಸ್ವಲ್ಪ ನಕ್ಷತ್ರಗಳಿಗಿಂತ ಕಮ್ಮಿ ಕೌಂಟ್ ಬಂದ್ಬಿಡುತ್ತೆ, ಅಷ್ಟು ಜನ ಮಾಡೆಲ್ ಆಗ್ಬೇಕು ಅಂತಿದ್ದಾರೆ ಬೆಂಗಳೂರಲ್ಲಿ. ನೀವು ಸ್ಟೂಡೆಂಟ್ ಆಗಿದ್ದು ನಿಮಗೆ ಒಂದು ಮಾಡಲಿಂಗ್ ಪ್ಲಾಟ್ಫಾರ್ಮ್ ಬೇಕು ಅಂತ ಹೇಳಿದ್ರೆ, ನೀವು ನಮ್ಮ ವೆಬ್ಸೈಟ್ ಲಾಗಿನ್ ಮಾಡಿ, ಅದರಲ್ಲಿ ಕಾಲ್ ಫಾರ್ ಮಾಡೆಲ್ಸ್ ಅಂತ ಒಂದು ಸೆಕ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಡೀಟೇಲ್ಸ್ ಎಲ್ಲ ಓದ್ಕೊಂಡು ನಿಮ್ ಫೋಟೋ ಸಬ್ಮಿಟ್ ಮಾಡಿ. ಪ್ರತಿ ತಿಂಗಳು 1ನೇ ತಾರೀಕಿಂದ 5ನೇ ತಾರೀಕು ತನಕ ಎಂಟ್ರಿ ಓಪನ್ ಇರುತ್ತೆ. 5ನೇ ತಾರೀಕಿಂದ 18ನೇ ತಾರೀಕು ತನಕ ವೋಟ್ ಮಾಡಬಹುದು. ಯಾರು ಎಷ್ಟು ಸಲ ಬೇಕಾದ್ರೂ ವೋಟ್ ಮಾಡಬಹುದು. 18ನೇ ತಾರೀಕು ಯಾರು ಜಾಸ್ತಿ ವೋಟ್ ಅಲ್ಲಿ ಗೆದ್ದಿರ್ತಾರೋ ಅವರನ್ನ ನಮ್ಮ ಸೆಂಟರ್ ಲೆಫ್ಟ್ ಪೇಜ್ ಅಲ್ಲಿ ಫೀಚರ್ ಮಾಡ್ತೀವಿ, ಫ್ರೆಶ್ ಫೇಸ್ ಆಫ್ ದ ಮಂತ್ ಅಂತ ಹೇಳಿ. ಸೊ 1ನೇ ತಿಂಗಳಲ್ಲಿ ನೀವು ನೋಡಬಹುದು, ಲಕ್ಷ್ಮೀ ಪಂತ್ ಅಂತ, ಐ ಮೀನ್ ಜ್ಯೋತಿ ನಿವಾಸ್ ಕಾಲೇಜ್ ಹುಡುಗಿ ಅದ್ರಲ್ಲಿ ಫೀಚರ್ ಆಗಿದ್ದಾಳೆ. ಓಕೆ, ಯು ನೆವರ್ ನೋ, ಇದರಿಂದ ಅವಳಿಗೆ ಒಂದು ಫಿಲ್ಮ್ ಕೆರಿಯರ್ ಸಿಗಬಹುದು ಅಥವಾ ಒಂದು ಕೆರಿಯರ್ ಡೆವಲಪ್ ಮಾಡ್ಕೊಂಡು ಹೋಗಬಹುದು. ಸೊ ಈ ತರ ಪ್ರತಿಯೊಂದು ಸೆಕ್ಷನ್ ಅಲ್ಲೂ ಇದನ್ನ ಬರೀ ಮಾಡಲಿಂಗ್ ಅಂತ ಹೇಳಿದೆ, ಎಜುಕೇಶನ್ ವೈಸ್ ಇದೆ, ಸ್ಪೋರ್ಟ್ಸ್ ವೈಸ್ ಇದೆ, ಸೋಷಿಯಲ್ ಕಮಿಟ್ಮೆಂಟ್ ವೈಸ್ ಇದೆ, ಬರ್ಡೇ ಯು ಮಿಸ್ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್ ಇದೆ. ನಿಮ್ಮ ಸ್ಟೂಡೆಂಟ್ ಆಗಿದ್ದು ನಿಮ್ಮ ಬರ್ಡೇನ ತುಂಬಾ ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರೆ, ಅನಾಥ ಮಕ್ಕಳ ಜೊತೆ ಹೋಗಿ ಹಂಚ್ಕೊಳ್ಳೋದು, ಅಥವಾ ಬ್ರೆಡ್ ಹಂಚೋದು, ಅಥವಾ ಬ್ಲಡ್ ಡೊನೇಟ್ ಮಾಡೋದು, ರಾದರ್ ದೆನ್ ಈಗ ಎಲ್ಲೋ ಕೂತ್ಕೊಂಡು ಬಾರೋ ಪಬ್ಬಲ್ಲೋ ಡ್ರಿಂಕ್ ಮಾಡೋದ್ಕಿಂತ ಈ ತರ ಏನಾದ್ರು ನಿಮ್ ಬರ್ಡೇನ ಡಿಫ್ರೆಂಟ್ ಆಗಿ ಆಚರಿಸ್ಕೊಂಡ್ರೆ ನಿಮ್ಮನ್ನ ಫೀಚರ್ ಮಾಡ್ತೀವಿ. ಅದಕ್ಕೆ ಟೈಟಲ್ ಕೊಟ್ಟಿದ್ದೀವಿ, ಬರ್ಡೇ ಯು ಮಿಸ್ಡ್ ಅಂತ.
ಒಟ್ನಲ್ಲಿ ಫೀಚರ್ಸ್ ಗಳೆಲ್ಲ ಬೇರೆ ಬೇರೆ ತರ ಇದೆ. ನಮ್ಮ ಫೀಚರ್ಸ್ ನಮ್ಮ ಕಂಟೆಂಟ್ಸ್ ನಮ್ಮ ಸ್ಟ್ರೆಂತ್ ಇದೇ ನಮ್ಮ ಮುಂದೆ ತಗೊಂಡೋಗುತ್ತೆ. ಖಂಡಿತ. ನೀವು ಒಂದು ಮಾತು ಹೇಳಿದ್ರಿ, ಒಂದು ಲೋನ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರಿ ನೀವು, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ಯಾಷನ್ ಇದ್ರೆ ಲೋನ್ ಸಿಗುತ್ತೆ, ಪ್ಯಾಷನ್ ಇದ್ರೆ ಖಂಡಿತ ಮುಂದುವರಿಯುತ್ತೆ. ಸೊ ಹೀಗೆ ಇದು ಶುರು ಆಗಿದೆ, ಪ್ಯಾಷನ್ ಇಂದ ಮುಂದುವರಿಯುತ್ತೆ ಅಂತ ಆಶಿಸಬಹುದು. ಸೊ ಈ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.